ಗುರುಗಳ ದಿವ್ಯಾತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವ ಬಂದನಲ್ಲ ಅಲ್ಲಿಗೆ ದೀಪಕ್ಕೆ ದೀಪ ಹಿಡ್ಕೊಂಡ ಸ್ವಾಮಿ ಅಪ್ಪರೇ ಶಿವ ಒಂದು ಸ್ವಲ್ಪ ಶಾಕುಂತಲಾ ನಾಗೇಂದ್ರ ಪ್ರಸಾದ್ ಅವರ ವೇದಿಕೆಗೆ ಬರಬೇಕು ದಯಮಾಡಿ. ಜ್ಯೋತಿಯನ್ನ ಬೆಳಗಿಸುವುದು ಅಂತ ಹೇಳಿದ್ರೆ ಸಮಾಜವನ್ನ ಅಂಧಕಾರದಿಂದ ಅರಿವಿನೆಡೆಗೆ ಕೊಂಡೊಯ್ಯುವಂತಹ ಒಂದು ಆಶಯವನ್ನು ಒಳಗೊಂಡಂತಹ ಆಚರಣೆ. ಪರಮ ಪೂಜ್ಯ ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳು ನಮ್ಮ ಪಾರಮಾರ್ಥ ಅದ್ವೈತ ಆಧ್ಯಾತ್ಮ ಸಿದ್ಧಿ ಪೀಠವನ್ನ ಬಹಳ ಅರ್ಥಪೂರ್ಣ ಆಚರಣೆಗಳೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ರು. ನಮ್ಮ ಯಾವುದೇ ಕಾರ್ಯಕ್ರಮಗಳು ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸ್ತಿದ್ರು. ಅವರ ಪಾದ ಕಮಲಗಳಿಗೆ ಪೊಡಮಡುತ್ತಾ ಅವರ ದಿವ್ಯ ಸಂದೇಶವನ್ನು ಹೊತ್ತಂತಹ ಜ್ಯೋತಿ ಇಂದು ಬೆಳಗಿದೆ. ಸರ್, ಎರಡೇ ಎರಡು ಮಾತುಗಳನ್ನ ಮಾನ್ಯ ಶಾಸಕರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಶಾಸಕರು, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರು, ಹಿರಿಯ ನಾಯಕರು, ಭಾರತೀಯ ಜನತಾ ಪಕ್ಷ, ಸನ್ಮಾನ್ಯ ಶ್ರೀ ರವಿ ಸುಬ್ರಹ್ಮಣ್ಯ ಸಾಹೇಬರು ಒಂದೆರಡು ನುಡಿಗಳನ್ನ ತಾವು ಆಡಬೇಕು ಅಂತ ಸರ್ ವಿನಂತಿ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಸ್ವಾಮೀಜಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ನೆರೆದಿರ್ತಕ್ಕಂತಹ ಎಲ್ಲ ಸಾಧ್ವೀಮಣಿಗಳೇ, ಸಾಧು ಸಂತರೇ, ಆಸ್ತಿಕ ಬಂಧುಗಳೇ, ಬಹಳ ಒಂದು ವಿಶೇಷವಾದಂಥ ಸಂದರ್ಭ. ಕುಮಾರ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳ ಒಂದು ಭಾವಾಂಜಲಿ ಕಾರ್ಯಕ್ರಮ. ಇವತ್ತು ಕಿರಣ್ ಅವರು ಬಹಳ ಆತ್ಮೀಯವಾಗಿ ಗುರು ಭಕ್ತಿಯಿಂದ ಅವರ ಸಂಗಡಿಗರೊಂದಿಗೆ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಸೇರಿಸಿದ್ದಾರೆ. ಈಗಾಗಲೇ ಅವರೇ ಹೇಳಿದ ಹಾಗೆ ದೈಹಿಕವಾಗಿ ಇವತ್ತು ಸ್ವಾಮೀಜಿಗಳು ನಮ್ಮ ಜೊತೆಯಲ್ಲಿ ಇಲ್ದಿದ್ದರೂ ಕೂಡ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಚಿರನಿರಂತರವಾಗಿ ಅವರ ಸ್ಮರಣೆ ಇದ್ದೇ ಇರುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಅವರ ದೇಹಕ್ಕೆ ಸಾವು ಬಂದಿರಬಹುದು, ಆತ್ಮಕ್ಕೆ ಸಾವು ಬಂದಿಲ್ಲ. ಆತ್ಮಕ್ಕೆ ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇಶಯಂತ್ಯಾಪೋ ನ ತೋಷಯತಿ ಮಾರುತಃ ಅಂತ ಹೇಳ್ತಾರೆ. ಅದನ್ನು ಯಾವುದೇ ಶಸ್ತ್ರಗಳು ಬೇಯಿಸೋದನ್ನಾಗಲಿ, ಅಗ್ನಿ ಅದನ್ನು ದಹಿಸೋದಾಗಲಿ, ವಾಯು ಅಥವಾ ಜಲ ಅದನ್ನು ತೊಯಿಸೋದಾಗಲಿ, ಒಣಗಿಸೋದಾಗಲಿ ಯಾವುದೂ ಆಗೋದಿಲ್ಲ. ಅಂತಹ ಆತ್ಮ ಯಾವತ್ತೂ ಶಾಶ್ವತ. ಹಾಗಾಗಿ ನಾವು ಅವರ ಪುಣ್ಯ ಸ್ಮರಣೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ಅದು ನಿರಂತರವಾಗಿ ನಮ್ಮ ಮನಸ್ಸಿನಲ್ಲೇ ಇರುತ್ತೆ. ಇವತ್ತು ನಾವು ಸ್ವಾಮೀಜಿಗಳ ಪೂರ್ವಾಶ್ರಮದ ಬಗ್ಗೆ ಮತ್ತು ಸನ್ಯಾಸದ ಬಗ್ಗೆ ಹೇಳ್ತಾ ಇದ್ದೆ. ಸನ್ಯಾಸ ಅಂತಕ್ಕಂತಹದ್ದು ಬಹಳ ಒಂದು ಎತ್ತರವಾದಂತಹ ಸ್ಥಾನ. ಹಾಗಾಗಿ ಹೇಳ್ತಾರೆ, ನ ಕರ್ಮಣ ನ ಪ್ರಜೆಯಾದನೇನ ತ್ಯಾಗೇನೈಕೆ ಅಮೃತತ್ವ ಮಾನಶಿಹು ಅಂತ. ತ್ಯಾಗೇನೈಕೆ ಅಮೃತತ್ವ ಮಾನಶಿಹು, ಎಲ್ಲ ಸರ್ವಸಂಗವನ್ನು ಪರಿತ್ಯಾಗ ಮಾಡಿರುವುದರಿಂದ ನಿಮ್ಮನ್ನು ನಾನು ದೊಡ್ಡ ಸ್ಥಾನದಲ್ಲಿ ಇಟ್ಟು ನಾನು ಪೂಜಿಸ್ತಾ ಇದ್ದೀನಿ, ಗೌರವಿಸ್ತಾ ಇದ್ದೀನಿ. ಇವತ್ತು ಬೇಕಾದಂತಹ ದೊಡ್ಡ ದೊಡ್ಡ ಶ್ರೀಮಂತರುಗಳಿರಬಹುದು, ಅಧಿಕಾರಿಗಳಿರಬಹುದು, ವಿದ್ಯಾವಂತರುಗಳಿರ್ಬೋದು, ದೊಡ್ಡವರಿರ್ಬೋದು, ಎಲ್ಲವೂ ಇರಬಹುದು. ಆದರೆ ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ತಮ್ಮನ್ನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥವ್ರು ಎಷ್ಟು ಜನ ಸಿಗ್ತಾರೆ. ಹಾಗಾಗಿ ಈ ಸನಾತನ ಸಂಸ್ಕೃತಿಯಲ್ಲಿ ಸಾಧು ಸಂತರಿಗೆ